ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ವೆರಿ ಗುಡ್ ಮಗಳ, ನೀನ್ ನನ್ ಮಗಳಾಗಿದ್ದಕ್ಕೂ ಸಾರ್ಥಕ ಆಯ್ತು. ಬೇಕಿತ್ತ ಶರತ್ ನಿಮ್ಗೆ? ಆ ಕೊಚ್ಚೆ ನೀರ್ನ ಮುಟ್ಬೇಡಿ ಅಂತ ಹೇಳಿದ್ದೆ ತಾನೆ, ಆದ್ರೂ ಆ ಕೊಚ್ಚೆ ನೀರ್ನ ಕುಡ್ಕೊಂಡ್ ಬಂದಿದ್ದೀರಾ. ನಿಮ್ ಮಗಳು ನಿಮ್ಗೆ ಸರಿಯಾಗಿ ಹೇಳಿದಾಳೆ. ಗೀತಾ ಮತ್ತೆ ಶರತ್ ಇವ್ರಿಬ್ರು ಬಾಂಡಿಂಗ್ ನ ಮೊದ್ಲಿನ ತರ ಸ್ಟ್ರಾಂಗ್ ಆಗಿ ಮಾಡ್ಬೇಕು. ಆದ್ರೆ ಏನ್ ಮಾಡ್ಲಿ, ನಾನು ಅವ್ರಿಬ್ರು ಒಂದ್ ಮಾಡ್ಬೇಕು ಅಂತ ಪ್ರಯತ್ನ ಪಟ್ಟಾಗೆಲ್ಲ ಉಲ್ಟಾನೇ ಆಗಿದೆ. ಈಗ ಈ ದುರ್ಗನ ಹತ್ರ ಮಾತಾಡೋಣ ಅಂದ್ರೆ ಅದು ಆಗ್ತಿಲ್ಲ. ಏನ್ ಮಾಡ್ಲಿ? ಹಿತಾ ಶರತ್ ಮೇಲೆ ಇಟ್ಕೊಂಡಿರೋ ಅಭಿಪ್ರಾಯನ ಬದಲಾಯಿಸೋದಕ್ಕೆ ನಾನ್ ಏನ್ ಮಾಡ್ಲಿ ಅಂತಾನೆ ನನಗ್ ತೋಚ್ತಾ ಇಲ್ವಲ್ಲ. ಸೋತ್ಬಿಟ್ಟೆ ನಾನು ಅಮ್ಮ. ಹೀನಾಯವಾಗಿ ನಾನು ಸೋತ್ಬಿಟ್ಟೆ. ಅಂಬಿಕನ ವಶಪಡಿಸ್ಕೊಳಕ್ಕಾಗದೆ ನಾನು ಸೋತ್ಬಿಟ್ಟೆ. ಎಲ್ಲವೂ ನಮ್ಮ ಪರವಾಗಿ ನಡೆಯುತ್ತೆ ಅಂತ ಅಂದ್ಕೊಂಡಿದ್ದೆ. ಶರತ್ಗೆ ಮತ್ತೊಂದು ಮದ್ವೆ ಮಾಡೋದ್ರಿಂದ ಅಂಬಿಕನ್ ತಾಳಿ ಬಲ ಎಲ್ಲ ನಾಶ ಆಗಿ ಅವಳ ಶಕ್ತಿ ಎಲ್ಲ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಆದ್ರೆ ಇಲ್ಲಿ ಹಾಗಾಗ್ಲಿಲ್ಲ. ಹೇಗ್ ಸಾಧ್ಯ? ಇದೆಲ್ಲ ಹೇಗ್ ಸಾಧ್ಯ ಅಮ್ಮ? ನನ್ನ ಹತ್ರ ಇರೋ ದಾಳಗಳೆಲ್ಲ ಖಾಲಿ ಆಗೋದು. ಇಷ್ಟು ಸಾಲದು. ಅವನು ಮತ್ತೆ ವಾಪಸ್ ಬಂದಿದ್ದಾನೆ. ಅವನು ನನ್ನ ಎದುರಿಗೆ ಬರ್ತಿದ್ದ ಹಾಗೆ ಅವನು ಎಂಥ ಬಲಶಾಲಿ, ಎಂಥ ಪ್ರಚಂಡ ಅನ್ನೋದು ನನಗೆ ಗೊತ್ತಾಗುತ್ತೆ. ಅವನ ಶಕ್ತಿ ಮುಂದೆ ನನಗೇನು ಮಾಡಕ್ಕಾಗ್ಲಿಲ್ಲ. ಏನು ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಅಮ್ಮ. ನನಗೆ ಸಾಧ್ಯ ಆಗ್ಲಿಲ್ಲ. ನೀನು ನಿಶ್ಚಲ, ಅಸಹಾಯಕಿ. ಎಲ್ಲ ಸರ್ವನಾಶ, ಹಿಡಿತ ಸಡಿಲ, ಸರ್ವನಾಶ. ನೀನು ಒಂಟಿ. ಸೋಲ್ಬಾರ್ದು. ಸೋಲದಿಲ್ಲ ನಾನು ಸೋಲ್ಬಾರ್ದು ಅಮ್ಮ. ಮುಂದಿನ ದಾರಿನ ನಾನು ಕಂಡುಕೊಳ್ಬೇಕು. ಯಾಕೆ ಹೀಗೆಲ್ಲ ಆಗ್ತಿದೆ ಅಂತ ನಾನು ತಿಳ್ಕೋಬೇಕು. ನನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗೋವರೆಗೂ ನಾನು ಹೋಗಲ್ಲ. ನಿನ್ನ ಬಿಟ್ಟು ನಾನು ಎಲ್ಲಿಗೂ ಹೋಗೋದಿಲ್ಲ. ನನಗೆ ಉತ್ತರ ಬೇಕು. ನಿನ್ನಿಂದ ನನಗೆ ಉತ್ತರ ಬೇಕು ಅಷ್ಟೇ. ಅಸಹಾಯಕತೆ ಶಿಕ್ಷೆ. ಮಗಳು ಕಣ್ಣು ಮುಂದೆ, ಸ್ಪರ್ಶ ಅಸಾಧ್ಯ, ಕಣ್ಣೀರು ಗೋಚರ, ಸಾಂತ್ವನ ಅಸಾಧ್ಯ. ಅಸಹಾಯಕತೆ ಘೋರ ಶಿಕ್ಷೆ. ಹೌದಪ್ಪ, ನಾನೇನ್ ನಿನಗೆ ಹೇಳ್ಬೇಕಾಗಿಲ್ಲ ಅಲ್ವಾ? ನನ್ನ ಮಗಳು ಅಮ್ಮ ಅಂತ ಹಾಗಳ್ತಿರ್ಬೇಕಾದ್ರೆ ನನಗೇನು ಮಾಡಕ್ಕಾಗ್ಲಿಲ್ಲಪ್ಪ. ಅವಳ ಕಣ್ಮುಂದೆ ಇದ್ರು ಅವಳನ್ನ ಮುಟ್ಟಕ್ಕಾಗದೆ ಇರೋ ಅಸಹಾಯಕತೆ, ಅವಳ ಕಣ್ಣೀರ್ ಕಂಡ್ರು ಅದನ್ನ ವರ್ಸಕ್ಕಾಗದೆ ಇರೋ ಅಸಹಾಯಕತೆ, ಕಣ್ಮುಂದೆ ಇದ್ರು ಅವಳನ್ನ ಸಮಾಧಾನ ಮಾಡಕ್ ಆಗದೆ ಇರೋ ಅಸಹಾಯಕತೆ. ನೀನ್ ಹೇಳೋದ್ ನಿಜ ಅಪ್ಪ. ಅಸಹಾಯಕತೆಗಿಂತ ಘೋರ ಶಿಕ್ಷೆ ಇನ್ನೊಂದಿಲ್ಲ. ಸೃಷ್ಟಿ ನಿಯಮ, ದೈವ ಸಹಾಯಕ. ನೋಡಪ್ಪ, ಹಾಗೆಲ್ಲ ಹೇಳ್ಬೇಡ. ನೀನ್ ಏನೇನ್ ಪವಾಡ ಮಾಡಿದ್ಯಾ ಅಂತ ನಾನೇ ನನ್ ಕಣ್ಣಾರೆ ನೋಡಿದೀನಿ. ಈಗಪ್ಪ ಪ್ಲೀಸ್ ನಿನ್ ಸ್ವಂತ ಮಗಳಿಗೆ ಸ್ವಲ್ಪ ಹೆಲ್ಪ್ ಮಾಡಪ್ಪ, ಸಹಾಯ ಮಾಡಪ್ಪ ಪ್ಲೀಸ್. ಅಪ್ಪ ಒಂದೇ ಒಂದ್ಸಲ ನಾನು ನನ್ನ ಮಗಳನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಮಾಡ್ಕೊಡಪ್ಪ.
ಅವಳನ್ನ ಎತ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡು, ಅವಳನ್ನ ಮುದ್ದಾಡೋದಕ್ಕೆ ಅವಕಾಶ ಮಾಡಿಕೊಡು. ಅವಳ ಜೊತೆ ಸ್ವಲ್ಪ ಸಮಯ ಕಳೆಯೋದಕ್ಕೆ ಏನಾದರೂ ಒಂದು ದಾರಿ ತೋರ್ಸಪ್ಪ ಪ್ಲೀಸ್. ನೀನು ನನಗೋಸ್ಕರ ಇಷ್ಟು ಮಾಡಲ್ವಾಪ್ಪ? ಪ್ಲೀಸ್ ಅಪ್ಪ, ಪ್ಲೀಸ್. ನಮಸ್ತೆಸ್ತೋ ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಸಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವ ಪಾಪಹರೆ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಮುತ್ತು ಮುತ್ತು ಶಕ್ತಿ ಹೃದಯ ಸಮೀಪ ಕನಸು ಮಗಳು ಗೋಚರ. ಏನಂದೆಪ್ಪ? ಅರ್ಥ ಆಗ್ಲಿಲ್ಲ. ಹೇಳಿದಿನ ಇನ್ನೊಂದ್ಸಲ ಹೇಳು. ಶಕ್ತಿ ಮುತ್ತು ಮುತ್ತು ಶಕ್ತಿ. ಹಾ, ಈ ಮುತ್ತಲ್ಲಿ ಶಕ್ತಿ ಇದೆ ಸರಿ. ಹೃದಯ ಸಮೀಪ ಹೃದಯ ಸಮೀಪ ಮಗಳು ಗೋಚರ ಮಗಳು ಗೋಚರ. ಇದನ್ನ ಹೃದಯ ಹತ್ರ ಇಟ್ಕೊಂಡ್ರೆ ನನ್ ಮಗಳಿಗೆ ನಾನು ಕಾಣಿಸ್ತೀನಿ ಅಂತನಾ? ಕನಸು ಭೇಟಿ ಆಸೆ ಈಡೇರಿಕೆ. ನನ್ ಮಗಳ ಕನ್ಸಲ್ಲಿ ನಾನ್ ನನ್ ಮಗಳನ್ನ ಭೇಟಿ ಮಾಡ್ಬೋದು ಅಂತ ಹೇಳ್ತಾ ಇದ್ಯಪ್ಪ? ನನ್ ಎಲ್ಲ ಆಸೆಗಳು ಈಡೇರತ್ತೆ ಅಂತನಾ? ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ಸ್. ನನ್ ಮಗಳನ್ನ ಎತ್ತಿ ಮುದ್ದಾಡಿ ವರ್ಷಗಳೇ ಆಗೋಯ್ತಪ್ಪ, ವರ್ಷಗಳೇ ಆಗೋಯ್ತು. ಸಮಯ ಮಿತಿ ಸಮಯ ಮಿತಿ. ಜೋಪಾನ ಜೋಪಾನ ಜೋಪಾನ. ಆಯ್ತಪ್ಪ, ಜಾಸ್ತಿ ಸಮಯ ತಗೊಳಲ್ಲ. ಬರ್ತೀನಪ್ಪ, ನಾನು ನನ್ನ ಮಗಳನ್ನ ಹೋಗಿ ಭೇಟಿ ಮಾಡಿ ಬರ್ತೀನಿ. ಹಾ, ನೀನು ಹುಷಾರು. ದೈವ ಲೆಕ್ಕಾಚಾರ ಎಲ್ಲ ಸರಿ. ಒಬ್ಬಂಟಿ ಮಗಳು ತಾಯಿ ಅಗಲಿಕೆ ನ್ಯಾಯ ಅನ್ಯಾಯ. ತಾಯಿ ಅಗಲಿಕೆ ಅನ್ಯಾಯ. ಯಾಕೆ ಬಾಸು ನನ್ನನ್ನ ಯಾಕೆ ಈ ಥರ ಹೇಳ್ಕೊಂಬಂದ್ರಿ? ದಿಸ್ ಇಸ್ ಟೂ ಮಚ್ ದುರ್ಗಾ. ಎಷ್ಟು ಸಲ ಹೇಳ್ಬೇಕು ನಿನಗೆ ನಿನ್ ಲಿಮಿಟ್ ಅಲ್ಲಿ ನೀನ್ ಇರು ಅಂತ? ಏನಾಯ್ತು ಬಾಸು? ಏನಾಯ್ತಾ? ಹಿತ ಹತ್ರ ಅಂಬಿಕಾ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೆ? ಅಲ್ಲ, ಆ ಪುಟ್ಟ ಮಗು ಹತ್ರ ಹೇಗ್ ಮಾತಾಡ್ಬೇಕು ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ನಿನ್ಗೆ? ಯಾಕೆ ಹಾಗೆ ಮಾತಾಡ್ದೆ? ಅಲ್ಲ ಬಾಸು, ನಾನಂತದ್ದೇನ್ ಹೇಳ್ದೆ? ನಾನು ಹೇಳಿದ್ರೆ ದುರ್ಗಾ, ನಿನ್ಗೆ ಹೇಗ್ ಬೇಕೋ ಆ ಕತೆ ಕಟ್ಕೊಂಡು ನಿನ್ ಏನ್ ಬೇಕಾದ್ರೂ ಮಾಡು. ಇಡೀ ಪ್ರಪಂಚಕ್ಕೆ ಅದನ್ನ ಹೇಳು. ಐ ಡೋಂಟ್ ಕೇರ್.